ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಕನ ಮನೇಲಿದ್ದೀವಿ. ಸೊ ಮಕ್ಕಳೆಲ್ಲ ತಿಂಡಿ ತಿಂದು ಈಗೆಲ್ಲ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾರೆ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಮನೆ ದೇವರಿಗೆ, ಹಾಗಾಗಿ ನಿನ್ನೆನೇ ಅಕ್ಕನ ಮನೆಗೆ ಬಂದಿದ್ವಿ. ಅಕ್ಕನ ಮನೆಯಿಂದ ಈಗ ಟಿಫನ್ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಹಸ್ಬೆಂಡು ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ ಊರಿಂದ. ಮಕ್ಕಳಿಗೆ ಈ ಥರ ಲಂಗ ಬ್ಲೌಸು ಟ್ರೆಡಿಷ್ನಲ್ ಡ್ರೆಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಮಗಳದ್ದು ಈ ಥರ ಸುಮಾರು ಡ್ರೆಸ್ಗಳಿದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರದನ್ನ ಹಾಕ್ತಾ ಇರ್ತೀನಿ. ಅಜ್ಜಿ ಅವ್ರ ತಮ್ಮ. ನಾನು ನೋಡಿ ಬ್ಯಾಗೆ ಬರ್ತೋಡಿ, ಇದ್ರೊಳಗೆ ಹಾಕ್ಬಿಡ್ತೀನಿ ತಡಿ. ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕಿತ್ತು, ಹಾಗಾಗಿ ಒಂದೆರಡು ಸೀರೆ ತೊಗೊಂಡು ಮಡ್ಲಕ್ಕಿ ಸಾಮಾನು, ಪೂಜೆ ಸಾಮಾನು ಎಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಮಾಗಡಿನಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ. ಈಗ ಸೊ ಗಂದಿಗೆ ಅಂಗಡಿಗೆ ಬಂದು ಅಲ್ಲಿ ಸೀರೆ ತೊಗೊತಾ ಇದ್ದೀನಿ. ಮಾಗಡಿಲೇ ಗಂದಿಗೆ ಅಂಗಡಿ. ಫುಲ್ಲೆಲ್ಲ ದೊಡ್ಡ ರೋಡ್ ಮಾಡ್ತಿದ್ದಾರೆ, ರೋಡೆಲ್ಲ ಕಿತ್ತಾಕ್ಬಿಟ್ಟು. ತರಕಾರಿ ಇದೆಲ್ಲ ಹೂವು ನೋಡು. ಒಂದು ಮಾರ್ಕ್ ಕೊಡಿ. ಎಲ್ಲ ಕಡೆ ಕಿತ್ತಾಕ್ಬಿಟ್ಟಿದ್ದಾರೆ ರೋಡು. ಇದೆಲ್ಲ ಹೂವು ತರಕಾರಿ ಮಂಡಿ. ಎಲ್ಲ ದೇವ್ರ ಪೂಜೆಗೆ ಬೇಕಾಗಿರೋಂಥದ್ದು, ಮಡ್ಲಕ್ಕಿಗೆ ಬೇಕಾಗಿರೋವಂಥದ್ದು ಎಲ್ಲ ಸಾಮಾನೆಲ್ಲ ಹೊಂದಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 1/4 ಗಂಟೆ ಆಯಿತು. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿದೆ ಆಲ್ರೆಡಿ. ಸೊ ನನ್ನ ಮಗಳು ಸ್ವಲ್ಪ ಇಲ್ಲಿ ನೆರಳು, ಮರ ಗಿಡಗಳಿರೋ ಕಡೆ ಮೇಲ್ಗಡೆ ನಿಂತ್ಕೊತಾಳೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೆರಳಿತ್ತು, ಮತ್ತು ಬಿಸಿಲು ಸಿಕ್ಕಾಪಟ್ಟೆ ಅಲ್ವಾ. ಸೊ ಈಗ ನೋಡಿ ಮರ ಇರೋ ಹತ್ರ ನಿಲ್ಲಿಸಿದ್ದೀನಿ ಈಗ ಮೇಲ್ಗಡೆ. ಸಖತ್ ಹಿಂಸೆ ಕೊಡ್ತಾಳೆ ಈ ರೀತಿ ಕಾರ್ ತೊಗೊಂಡಾಗಿಂದ ಅಂತೂ. ಎಲ್ಲಾದರೂ ಹೋಗಬೇಕಾದ್ರೆ ನಾನು ನಿಂತ್ಕೊತೀನಿ ಅಂತ ಇಬ್ಬರು ಹಠ ಮಾಡ್ತಾರೆ. ಹಾಗಾಗಿ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಧೂಳು ಆ ರೀತಿ ಇರೋದ್ರಿಂದ ಬೇಡ ಅಂತ ನಾನು ಮೇಲ್ಗಡೆ ಓಪನೇ ಮಾಡ್ತಾ ಇರಲಿಲ್ಲ. ಸೊ ಈಗ ಸ್ವಲ್ಪ ದೂರ ನಿಂತ್ಕೊತೀನಿ ಅಂತ ಹೇಳಿ ನಿಂತಿದ್ದಾಳೆ. ನೋಡಿ ಈ ಕಡೆ ತೆಂಗಿನ ಮರ, ಅಡಿಕೆ ಮರನೇ ತುಂಬ ಜಾಸ್ತಿ ಇದೆ. ಹಾಗಾಗಿ ಹಸಿರು ನೋಡಿ ಎಷ್ಟು ಚೆನ್ನಾಗಿದೆ. ಅಡಿಕೆ ಗಿಡ ಎಲ್ಲನೂ ಇನ್ನು ಚಿಕ್ಕ ಚಿಕ್ಕದು ದೊಡ್ಡದು ಸುಮಾರು ಥರ ಇದ್ದಾವೆ. ಮಡ್ಲಕ್ಕಿ ಇವತ್ತು ಕೊಡೋಣ ಅಂತ ದೇವರಿಗೆ ತಗೊಂಡು ಬಂದಿರೋದು. ಮನೆ ದೇವರು, ಹೆಣ್ಣು ದೇವ್ರಿಗೆ ಬಂದಿದ್ದೀವಿ. ಜಿನ್ನಾಗ್ರ ಅಂತ ಉಂಡಿಗೆ ಹಾಕಿರೋದು. ಕಾಸೆಲ್ಲ ಕೊಡ್ತಿದ್ದಾರೆ. ದೊಡ್ಡಮ್ಮ ದೇವಿ. ಇಲ್ಲಿ ದೇವ್ರದ್ದು ಮಂಗಳವಾರ ವಾರ ಇರೋವಂಥದ್ದು. ಅವತ್ತು ತುಂಬ ಜನ ಇರ್ತಾರೆ. ಈ ನಡುವೆ ಎಲ್ಲ ಭಾನುವಾರ ಎಲ್ಲ ಫ್ರೀ ಇರೋದ್ರಿಂದ ಎಲ್ಲ ಭಾನುವಾರನೂ ಬರ್ತಾರೆ. ಹಾಗಾಗಿ ಭಾನುವಾರನೂ ಓಪನ್ ಇರುತ್ತೆ ದೇವಸ್ಥಾನ. ಮೊದಲು ನಾವು ಮದುವೆ ಆದಾಗ ಸ್ಟಾರ್ಟಿಂಗ್ ಬರ್ತಾ ಇದ್ದಾಗ ಭಾನುವಾರ ಯಾರೂ ಇರ್ತಾನೆ ಇರಲಿಲ್ಲ. ನಾವೇ ಪುರೋಹಿತರು ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ. ಈಗಂತೂ ಭಾನುವಾರನೂ ತುಂಬ ಜನ ಇರ್ತಾರೆ. ಪೂಜೆ ಎಲ್ಲ ಮುಗಿಸಿ ಇವಾಗ ಕೂತಿದ್ದೀವಿ. ಮಕ್ಕಳೆಲ್ಲ ತೆಂಗಿನಕಾಯಿ ಬಾಳೆಹಣ್ಣು ತಿಂತಾ ಇದ್ದಾರೆ. ದೇವ್ರಿಗೆ ಆರತಿ ಮಾಡ್ಕೊಬಂದು ನಾನ್ ವೆಜ್ ಅಡುಗೆ ಮಾಡಿ ಎಲ್ಲ ಇಲ್ಲೇ ಮರಿ ಕುಯ್ದು ಎಲ್ಲ ಮಾಡ್ತಾರೆ. ಇಲ್ಲೆಲ್ಲ ಆರತಿ ಎಲ್ಲ ಮಾಡ್ಕೊಬಂದು ದೇವ್ರಿಗೆ ಮಡ್ಲಕ್ಕಿ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಇವರು ಅಷ್ಟೇ. ಸೊ ಇದು ಪಟ್ಲದಮ್ಮನ ದೇವಸ್ಥಾನ. ತುಂಬ ಇಲ್ಲೂ ಸೇವೆ ಮಾಡೋರೆಲ್ಲ ತುಂಬ ಜನ ಮರಿ ಕುಯ್ದು ಎಲ್ಲ ಮಾಡ್ತಾ ಇರ್ತಾರೆ. ದೇವ್ರ ಹತ್ರ ತಂದು ಇಲ್ಲಿ ಎಡೆ ಹಾಕಿ ಪೂಜೆ ಮಾಡಿಸಿ ಆರತಿಗಳೆಲ್ಲ ಮಾಡಿ. ಸೊ ಪ್ರತಿದಿನ ಓಪನ್ ಇರುತ್ತೆ. ಪೂಜೆ ಎಲ್ಲ ಆಯಿತು. ಈಗ ಆದಿಚುಂಚನಗಿರಿಗೆ ಹೋಗೋಣ ಅಂತ ಹೇಳಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮೌನ ದೇವಸ್ಥಾನದಲ್ಲಿ ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಸೊ ಇಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರು ಇದ್ದಾರೆ ನೋಡಿ, ಇಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರು ಬಂದು ಎಲ್ಲ ನೋಡಿ ಈ ರೀತಿ ಆಗಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಪೂಜೆಗೆ ಅವರು ಇದ್ದೇ ಇರ್ತಾರೆ. ಹಾಗಾಗಿ ಮತ್ತು ಸ್ವಾಮೀಜಿಗಳು ಇದ್ದಾರೆ. ಸೊ ತೇರಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಭಾನುವಾರ. ಒಂದು ವಾರ 15 ದಿವಸದಿಂದ ಎಲ್ಲ ಪೂಜೆಗಳು ಅದೆಲ್ಲ ನಡೀತಾ ಇರುತ್ತೆ. ಇನ್ನೂ ರೆಡಿ ಆಗ್ತಾ ಇದೆ. ಸುಮಾರು ಜನ ಇದ್ದಾರೆ ಇವತ್ತು. ಎಷ್ಟು ಜನ ಇದ್ದಾರೆಲ್ಲ. ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ದೇವಸ್ಥಾನ ಸುತ್ತನೂ. ಸೊ ನಾವು ಇವತ್ತು ಮಡ್ಲಕ್ಕಿ ಕೊಟ್ಟು
ಇಲ್ಲಿ ಮಡ್ಲಕ್ಕಿ ಕೊಡ್ತಿರೋದು ಕಂಬದಮ್ಮ ಅಂತ ದೇವರಿದೆ, ಆ ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ಕೊಡ್ತಾ ಇರೋವಂಥದ್ದು. ದೇವಸ್ಥಾನ ನೋಡಿ, ಗಣಪತಿ ಎಲ್ಲದಕ್ಕೂ ಹೂವೆಲ್ಲ ಮುಡಿಸಿ ಅಷ್ಟು. ರಥಗಳಿಗೆಲ್ಲ ನಿಲ್ಲಿಸಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ದೇವಸ್ಥಾನ ಫುಲ್ಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 5 ನಿಮಿಷದಲ್ಲಿ ದೇವರ ದರ್ಶನ ಆಯಿತು. ಯಾಕಂದರೆ 2 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗ್ತಾಯಿತ್ತು. ಹಾಗಾಗಿ ನಾವು ಲಾಸ್ಟ್ ಒಂದು 10 ನಿಮಿಷ ಇದೆ ಅನ್ನಂಗೆ ಬಂದ್ವಿ. ದೇವಸ್ಥಾನ ಈ ರೀತಿ ಅಲಂಕಾರ ಮಾಡಿದ್ದಾರೆ. 2 ಗಂಟೆ ಈಗ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ರು. ದೇವರದ್ದು ಹೂವು ಎಲ್ಲ ಇಲ್ಲಿ ಹಾಕಿದ್ದಾರೆ, ಬೇಕಂದರೆ ತಗೋಬೋದು. ಎಲ್ಲ ಬೆಳ್ಳಿದು ಅನ್ಸುತ್ತೆ, ಇದೆಲ್ಲ ಬೆಳ್ಳಿದ ಇದು ಅಲ್ವಾ ನೋಡಿ. ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದಾರೆ ತೇರಿಗೆಲ್ಲ. ಇದು ಡೋರ್ ಕ್ಲೋಸ್ ಮಾಡ್ತಿದ್ದಾರೆ. 2 ಗಂಟೆ ಕ್ಲೋಸು, 3 ಗಂಟೆಗೆ ಓಪನ್ ಮಾಡ್ತಾರಂತೆ ದೇವಸ್ಥಾನ. ದೇವ್ರ ದರ್ಶನ ಬೇಗ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಪ್ರಸಾದ ಇರುತ್ತೆ, ಪ್ರಸಾದ ಎಲ್ಲ ತೊಗೊತಾ ಇದ್ದೀವಿ. ತುಂಬ ಜನ ಇದ್ರು ಇವತ್ತಂತೂ. ಇನ್ನೇ ಯಾವಾಗಲೂ ಹೊಡೆದಿರೋದು ಧ್ವಜಸ್ತಂಭ, ಧರ್ಮಧ್ವಜ ನಾಂದಿ ಪೂಜೆ, ಜಾತ್ರಾ ಮಹೋತ್ಸವಕ್ಕೆ ಯಾರೋ ಉಳ್ಳಿ ಸೇವೆ ಮಾಡ್ತಾ ಇದ್ದಾರೆ. ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಹೊಸ ಬಿಲ್ಡಿಂಗು. ಸೊ ಅಲ್ಲಿದ್ದು ಹಳೇದಿದ್ದನ್ನೆಲ್ಲ ಹೊಡೆದಾಕಿ ಈಗ ಹೊಸ್ದಾಗಿ ಮಾಡ್ತಿದ್ದಾರೆ. ಈ ಬೆಟ್ಟದ ಮೇಲೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಏನೋ ಕಂಬ ಎಲ್ಲ ಹಾಕಿ, ಗ್ರಿಲ್ ಥರ ಎಲ್ಲ ಹಾಕಿ, ಏನು ಅಂತ ಗೊತ್ತಿಲ್ಲ. ದೇವಸ್ಥಾನದ ನೋಡಿ ಆನೆ ಚಕ್ರಗಳನ್ನೆಲ್ಲ ಯಾವ ರೀತಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಬಿಸಿಲು. ಸೊ ದರ್ಶನ 10 ನಿಮಿಷದಲ್ಲಾಯಿತು. 2 ಗಂಟೆಗೆ ದೇವಸ್ಥಾನ ಕ್ಲೋಸು. ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು. 2 ರಿಂದ 3 ಗಂಟೆ 1 ಅವರ್ ಕ್ಲೋಸ್ ಇರುತ್ತೆ ಡೈಲಿ. ಸೊ ಹಾಗಾಗಿ ಈಗ ಎಲ್ಲ ಬಂದ್ವಿ. ದೇವಸ್ಥಾನ 2 ದೇವಸ್ಥಾನ ಮುಗೀತಿವತ್ತು. ಪೂಜೆಗೆ ಕಾಯಿ ತೊಗೊಂಡೋಗೋದೇ ಮರ್ತ್ಬಿಟ್ಟಿದ್ದೀವಿ, ಕಾರಲ್ಲೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಇಲ್ಲಿ ಕೆಳಗಡೆ ಮೆಟ್ಲ ಹತ್ರ ಬಂದು ಈಡ್ಗಾಯಿ ಹೊಡೆದು ಕಡ್ಡಿ ಕರ್ಪೂರ ಎಲ್ಲ ಇತ್ತು, ಪೂಜೆ ಮಾಡಿ ಹೂವು ಮುಡಿಸಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಸ್ವಲ್ಪ ಕಡಲೆಪುರಿ ಸ್ವೀಟ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಒಂದು ಸ್ಟಾಪ್ ಹಾಕಿದ್ದಾರೆ. ಜಿಲೇಬಿ ತರಕ್ಕೆ ಅಂತ ಹೋಗ್ತಾವ್ರೆ. ಒನಕೆ ಹಿರೇಮಣೆ ಮಂತು ಎಲ್ಲ ಮರದ್ದು. ಶಾವಿಗೆ ಮಾಡೋದೈತಾ? ಹಾಂ, ಎಲ್ಲ ಮರದವೈತೆ. ನಾಳೆಗೆಲ್ಲ ಫುಲ್ ಎಲ್ಲ ಜಾಗ ಇಲ್ದಂಗೆ ಎಲ್ಲ ತುಂಬಿಡ್ತಾರೆ. ನಾಳೆ ರಾತ್ರಿಗೇನೆ. ಇನ್ನೇನು ಮಂಗಳವಾರನೇ 3ನೇ ತಾರೀಕು ಹುಣ್ಣಿಮೆ. ಹೋಳಿ ಹಬ್ಬದ ದಿವಸ ಇಲ್ಲಿ ಜಾತ್ರೆ. ಹೋಳಿ ಹುಣ್ಣಿಮೆ ದಿವಸ ಅಂದರೆ ಸಿಕ್ಕಾಪಟ್ಟೆ ಜನ, ಚೆನ್ನಾಗಿರ್ತೈತೆ. ಆದರೆ ಏನಿದು? ಏನು ತರದಿದು? ಶಾವ್ಗಿದ? ಒನಕೆ ಕೆರೆ ಕಬ್ಬಣ ಮುದ್ದೆ ಕಟ್ಟೋದು. ಎಲ್ಲ ಅಂಗಡಿ ಇದೆಯಲ್ಲ, ಜಿಲೇಬಿ ತರ್ತೀನಿ ಅಂತ ಹೋದ್ಲು ನನ್ನ ಮಗಳು. ಆ ಕಡೆ ಎಲ್ಲ ನೋಡಿ ಇದಿದೆ ಆಟ ಸಾಮಾನುಗಳು, ಬ್ಯಾಗು, ಬಳೆ, ಇನ್ನೇನು ಜಾತ್ರೆ ಅಂದರೆ ಅವೇ ಅಲ್ವಾ. ನೋಡಿ ಆ ಸೈಡ್ ನೋಡಿ ಒಂದೇ ಒಂದು ಕಡ್ಡಿ ತತ್ತಿದ್ದು ನಿಂತಿದ್ದು ಕೊಟ್ಟೆ ಅಂದ್ರೆ ನಾ ಇದ್ದಾರೆ ದೇವ್ರ ಕೆಟ್ಟಿದ್ದು ಬೇಕಾ. ಚೆನ್ನಾಯ್ತು ಜಿಲೇಬಿ, ಚೋಚೋ, ಕಡಲೆಪುರಿ, ನಂದು ಬಾದುಷಾ ಎಲ್ಲ ತೊಗೊಂಡ್ವಿ. ಎಲ್ಲ ಬೋಣಿ ಆಯಿತು. ಚೆನ್ನಾಯ್ತಮ್ಮನೋ?
ಸ್ವೀಟಾಗಿ ಚೆನ್ನಾಗಿತ್ತು. ಈಗೆಲ್ಲ ಮಾಡಿಟ್ಟಿದ್ರು. ನಾಳೆ ರಾತ್ರಿಗೆ ಅಂತೆ ಜಾತ್ರೆಯಲ್ಲಿ. ನಾಳೆ ರಾತ್ರಿಗೇನೆ. ಚೂರು ಖಾರ ಬಂದಿ ಕೂಡ ಚೆನ್ನಾಗಿತ್ತು. ಖಾರ ಬಂದಿ ಇವಾಗ ಮಾಡೋದು. ಏನು ನೀವು ಎಂಥದ್ದು ಬೇಕು ಅಂತ ಹೋಗೋರಲ್ಲ ಜಾತ್ರೆ. ಇದು ಸಕ್ಕದಾಗೈತೆ ತಿನ್ನೋಡಮ್ಮ ಅಂತ. ಏನದು? ಉದ್ದು ಚೋಚೋ. ನಾನು ಮೊದಲು ಹೊಟ್ಟೆ ಸಿಕ್ಕಾಗ ಬೆಳಗ್ಗೆ ತಿಂಡಿನ ನೆಟ್ಟಗೆ ತಿಂದಿಲ್ಲ ನಾನು. ಯಾಕೆ ತಿನ್ಬೇಡ ಅಂದ್ರ? ಅದು ದೊಡ್ಡಮ್ಮ ಕಾಳು ಹಂಗೆ ಹಾಕಿತ್ತಲ್ಲ. ನಾವು ಇತ್ತಕ್ಬಿಟ್ಟು ಮಾಡ್ತೀವಿ, ಅವಳು ಎಲ್ಲ ಉಪ್ಪಿಟ್ಟಲ್ಲೂ ಇತ್ಕೊಂಡು ತಿಂತಾಳೆ. ಅದಕ್ಕೆ ಒಂಚೂರು ಹಂಗೆ ಬಿಟ್ಲು. ಮೋನಿಗೆ ಸಖತ್ ಇಷ್ಟ ಆಯ್ತಲ್ವ ಮನ? ಮೋನಿಗೆ ಸಖತ್ ಇಷ್ಟ ಆಯ್ತು. ಕ್ಯಾರೆಟ್ ಎಲ್ಲ ಹಾಕಿದ್ದಕ್ಕೆ ದೇವಸ್ಥಾನ ಎಲ್ಲ ಆಯಿತು. ಇವಾಗ ಎಲ್ಲ ಕಡಲೆಪುರಿ ಚೋಚು ಎಲ್ಲ ತಿಂತಾಯಿದ್ದೀವಿ. ತುಂಬ ಈಗ ಊಟ ಮಾಡೋಕ್ಕೆ ಹೋಗ್ಬೇಕು. ದೇವಸ್ಥಾನದಲ್ಲಿ ಸಖತ್ ಜನ ಇದ್ರು, ಅದಕ್ಕೆ ಊಟಕ್ಕೆ ಹೋಗಲಿಲ್ಲ. ತಾತ ಮೊಮ್ಮಗಳಿಗೆ ಬೇಡ ಅಂತ ಮುಂದೆ ಓಡ್ಬರ್ತಾಯಿದ್ರು ಮೊದಲೇ. ದೇವಸ್ಥಾನದಲ್ಲಿ ಬೇಡ, ಹೋಟ್ಲಲ್ಲಿ ತಿನ್ನೋಣ ಅಂತ. ಊಟಕ್ಕೆ ಅಂತ ಸ್ಟಾಪ್ ಹಾಕಿದ್ದೀವಿ ಧ್ರುವ ತಾರಲ್ಲಿ. ಇವತ್ತು ಪ್ಯೂರ್ ವೆಜ್ ಅಂತ. ತುಂಬ ಚೆನ್ನಾಗಿದ್ದಾರೆ ಇಲ್ಲಿ. ಮಕ್ಳಿಗೆ ಆಟ ಆಡೋಕ್ಕೆ ಸ್ಪೇಸ್ ಇದೆ. ನನ್ನ ಮಗಳು ಬಂದು ಜೋಗಲ್ಲೇ ಆಡ್ತಿದ್ದಾಳೆ. ಬಿಸಿಲು ಕಣೋ, ಮುಖಕ್ಕೆ ಬಿಸಿಲು ಹಿಡಿಯುತ್ತೆ. ಕೂರ್ಗ್ ಗ್ರೀನ್ ಸ್ಪೈಸಸ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆಲ್ರೆಡಿ 3 o'clock ಈಗ ಟೈಮು. ಬಾರಪ್ಪ ಸಾಕಿದ್ ಬಾ. ನನ್ನ ಮಗ ದೇವಸ್ಥಾನದಿಂದ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಬಾಗಿಲೆಲ್ಲ ತೊಳೆದು, ಬಿಸಿ ಅವ್ರ ಅಜ್ಜಿ ಬಾಗಿಲು ಕಸ ಗುಡಿಸ್ತಾಯಿದ್ರು. ಬಾಗಿಲೆಲ್ಲ ತೊಳೆದು ನೀರೆಲ್ಲ ಹಾಕ್ಬಿಡ್ತು. ನನ್ನ ಮಗಳು ಮತ್ತೆ ಮೇಕೆ ಮರಿ ಹಿಡ್ಕೊಬಂದು ಕಟ್ಟಾಕೊಂಬಿಟ್ಟವಳೆ. ಬಾರಮ್ಮನೋ, ಇಲ್ಬಾ ನೋಡ್ದಾ, ಅದಿರಲ್ಲ, ಹೊಟ್ಟೋಗ್ಬಿಡ್ತೈತೆ ಪಾಪ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.